ನೀವು ಎಲ್ಲರೂ ನೋಡಿರುವಂಥದ್ದೇ ಜಗತ್ತಿನ ಅದ್ಭುತ ವಾಸ್ತುಶಿಲ್ಪ ಬಾದಾಮಿ ಗುಹೆಗಳ ಪಕ್ಷಿ ನೋಟವನ್ನ ನೋಡ್ಕೊಂಡು ಬರೋಣ ಬನ್ನಿ. ಬೆಟ್ಟವನ್ನೇ ಮೇಲಿನಿಂದ ಕೆಳ ಅಭಿಮುಖವಾಗಿ ಕೊರೆದು 4 ಬೃಹತ್ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ ಭಾರತದ ಪ್ರಥಮ ಸಾಮ್ರಾಜ್ಯ ಬಾದಾಮಿಯ ಚಾಲುಕ್ಯರು. ಭಾರತವನ್ನೇ ಗೆದ್ದ ಚಾಲುಕ್ಯರು ವಾತಾಪಿ ಎಂದು ಕರೆಯುತ್ತಿದ್ದ ಈಗಿನ ಬಾದಾಮಿಯನ್ನು ರಾಜಧಾನಿ ಮಾಡಿಕೊಂಡು ಆಳುತ್ತಿದ್ದರು. ಬಾದಾಮಿಯ ಮಾನವ ನಿರ್ಮಿತ ಅಗಸ್ತ್ಯ ತೀರ್ಥ ಸರೋವರ ಪಕ್ಕದಲ್ಲಿರುವ ಬೃಹತ್ ಕೆಂಪು ಕಲ್ಲಿನ ಬೆಟ್ಟವನ್ನೇ ಕೊರೆದು ಸರ್ವಧರ್ಮ ಸಮಭಾವದ ದೇವಾಲಯ ನಿರ್ಮಿಸಿದ್ದು ಭಾರತ ಅಂದೇ ಧರ್ಮ ನಿರಪೇಕ್ಷ, ಜಾತ್ಯತೀತ, ಸಮಾಜವಾದಿ ರಾಷ್ಟ್ರ ಎಂದು ನಿರೂಪಿಸುವಂತಿತ್ತು. ಒಂದೇ ಕೆಂಪು ಕಲ್ಲಿನ ಬೆಟ್ಟದಲ್ಲಿ ನಿರ್ಮಾಣವಾದ 4 ಗುಹೆಗಳಲ್ಲಿ 1ನೇ ಗುಹೆಯನ್ನ ನೋಡ್ಕೊಂಡು ಬರೋಣ ಬನ್ನಿ. 1ನೇ ಗುಹೆಯು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಗುಹೆಯ ಬಲದ್ವಾರದಲ್ಲಿ ತಾಂಡವ ಭಂಗಿಯಲ್ಲಿರುವ ಬೃಹತ್ ನಟರಾಜನ ಮೂರ್ತಿ 18 ಕೈಗಳನ್ನು ಹೊಂದಿದ್ದು ನೋಡುಗರನ್ನ ಕಾಂತದಂತೆ ಸೆಳೆಯುತ್ತದೆ. 1ನೇ ಗುಹೆಯನ್ನ 1ನೇ ಪುಲಕೇಶಿ ನಿರ್ಮಿಸಿದ್ದಾನೆ. ದ್ರಾವಿಡ ಶೈಲಿಯಲ್ಲಿ 6ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಗುಹೆಯಲ್ಲಿ ಶಿವನ 3 ಹಾಗೂ ದುರ್ಗೆಯ 1 ರೂಪಗಳನ್ನು ಕಾಣಬಹುದು. ಪುರಾಣಗಳಲ್ಲಿರುವ ದೇವಾನುದೇವತೆಗಳ ಕಥನಗಳನ್ನು ಇಲ್ಲಿನ ಶಿಲ್ಪಕಲೆಗಳು ಸಾರಿ ಸಾರಿ ಹೇಳುತ್ತಿದ್ದವು. ಹಾಗೆಯೇ 2ನೇ ರೂಪ ಶಿವ ವಿಷ್ಣು ಸಮ್ಮಿಳಿತವಾದ ಹರಿಹರನ ಮೂರ್ತಿ ಸೊಗಸಾಗಿದೆ. ತನ್ನ ಅರ್ಧ ದೇಹವನ್ನೇ ಪಾರ್ವತಿ ರೂಪ ತಾಳಿ ಅರ್ಧನಾರೀಶ್ವರನಾದ ಮೂರ್ತಿಯನ್ನು ಇಲ್ಲಿ ಕೆತ್ತಿದ್ದು ಅಂದಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಸಮಾನವಾದಂಥ ಅವಕಾಶವಿದ್ದಿರಬೇಕೆಂದು ಸೂಚಿಸುತ್ತದೆ. 1ನೇ ಗುಹೆಯಲ್ಲಿರುವ 4 ಮೂರ್ತಿ ಶಿಲ್ಪ ಕೆತ್ತನೆಗಳಲ್ಲಿ ಕೊನೆಯದು ಮಹಿಷನೆಂಬ ರಾಕ್ಷಸನನ್ನು ವಧಿಸುತ್ತಿರುವ ದುರ್ಗೆಯ ಮೂರ್ತಿಯಂತೂ ಕರುಣೆ ಹಾಗೂ ರೌದ್ರರಸದ ಮಿಶ್ರಣವಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಕಾಣಬಹುದು. ಶಿವನ ಎದುರಿಗೆ ನಂದಿಯೂ ಇದ್ದು ಅದು ವಿರೂಪವಾಗಿದೆ. ಯಾವುದೇ ಆಧುನಿಕ ತಂತ್ರಜ್ಞಾನವಿರದ ಕಾಲದಲ್ಲಿ ಕೇವಲ ಉಳಿ ಚಾಣದಿಂದಲೇ ಟನ್ಗಟ್ಲೆ ಕಲ್ಲನ್ನು ಕೆತ್ತಿ ಹೊರತೆಗೆದು ದೇವಸ್ಥಾನ ನಿರ್ಮಿಸಿದ್ದು ಮಾನವ ನಿರ್ಮಿತ ಎಂಬುದು ನಂಬಲು ಸಾಧ್ಯವಾಗಿದೆ.